ಯಾಕ ಏನಾತು ಮಾಕೆ ಯಾಕೆ ಈ ನಮ್ನಿ ಆಗೈತಿ ಕೆಂಜಿಗೆ ಆದಂಗ ಯಾಕ ಕೆಂಜಿಗೆ ಏನಾರು ಕಡ್ದವ ಏನ ಸುಮ್ ಕುತ್ಕೊಂಡು ಏನೋ ಕುತ್ಕ ತಣ್ಣಗ ನನ್ನ ತಲೆನ ಕೆಡಿಸ್ಬೇಡ ಮೊದ್ಲ ಪಿತ್ ನೆತ್ತಿಗೇರೈತೆ ನಂದು ಅಂತಾರ ಮತ್ತೆ ಏನಾತು ಏನಿಲ್ಲ ಕೆಂಜಿಗೆ ಕಡ್ದವೇನ ಬರೀ ಇಂಥವ ನಿಮಗೆ ಯಾಕ ಕಣ್ಣಿದ್ರೆ ಏನಾಗತೈತಿ ಅಂತ ಗೊತ್ತಿಲ್ಲ ಮತ್ತೆ ನನ್ನ ಬಾಯ್ದಾಗ ಕೇಳ್ಬೇಕನ್ನೋದನ್ನ. ಹೌದು ಈಗ ಏನಾಗೈತಿ ಅಂತಂದು ಈ ನಮ್ನಿ ಮಾಡಾಕತ್ತಿ ನೀನು ಏನಾಗೈತಿ ಹೇಳ ಆಗ್ಬಾರ್ದಂತದು. ಇನ್ನು ಏನಾಗ್ಬೇಕತ್ತು ಮನೆ ಬಂದ್ ಮಗಳಿಗೆ 4 ದಿನ ಇರಕ್ ಬಿಟ್ಟಿಲ್ಲ ನನ್ನ ಅತ್ಲಾಗ ಹೇಳ್ಕೊಂಡು ಹೋದ್ರಿ ನಾ ಬರತ್ತಲ್ ತಡ್ರಿ ಹೇಳ್ತೀನಿ ನಮ್ಮ ಮಗಳಿಗೆ ಅಂತಂದ್ರೆ ಬೇಡ ಬಾ ಅಂತ ನನ್ನ ಹೇಳ್ಕೊಂಡು ಹೋದ್ರಿ ನಾ ಅತ್ಲಾಗ ಹೋಗೋದು ಒಂದ ಸೊನ್ನೆ ಆ ಹುಡುಗಿಗೆ ಏನಂದ್ರು ಏನ್ ಬಿಟ್ರು ನೆಟ್ಟ ಉಣ್ಣಾಕ ಪಣ್ಣಾಕ ಹಾಕಿದ್ರು ಇಲ್ಲ ಕಳಿಸಿ ನಿಂತು ಬಿಟ್ರು ಈ ನಮ್ನಿ ಮಾಡ್ತಾರೆ ಯಾರ ಮನೆ ಮಗಳಿಗೆ. ಈಗ ಹಾಲು ಕುಡ್ದಷ್ಟು ಖುಷಿ ಆತನ ಸಮಾಧಾನ ಕುತ್ಕೊಂಡ್ಬಿಟ್ರ ಗಂಡ ಹೆಂಡತಿ ಇಬ್ರು. ಏನ್ರಿ ಇರ್ತೀರ ನೀವು ಮಾತಾಡೋದು ನಿಮ್ಮ ಮಾತಿನ ಅರ್ಥ ಏನ್ರಿ? ಓಡಿಸ್ಕೊಂತಾಳ ಅಂದ್ರೆ ನಾನೇನು ಯಾರ್ದಾರ ಹಿಂದೆ ಓಡಿಸೇನೇನ್ರಿ? ಆಕಿ ಗಂಡ ಮನೆ ಆಕಿ ಗಂಡನ ಜೊತೆ ಹೋಗ್ಯಾಳ ಆಕಿ ನೀವು ಮಾತಾಡೋದು ನೋಡ್ರಿ ನಾನೇನು ಬೇಡ ಅಂತ ನೆನಕಿಗೆ ಇರಕ್ಕಿಗೆ ಬೇಕಂದ್ರೆ ತಂದು ಇಲ್ಲೇ ಇಟ್ಕಾರಿ ನಿಮ್ಮ ಮನ್ಯಾಗನ ನಾನೇನು ಬೇಡನಲ್ಲ ಯಾಕಾಗಿ ಹುಟ್ಟು ಬೆಳೆದ ಮನೇನ ಇದು ನಾ ಬೇಡ ಅನ್ನಕ್ಕೆ ನಾನು ಯಾರು ನಾನು ಹೊರಗಿಂದ ಬಂದರ ಪಾಪ 3ನೇದಕ್ಕಿ ಎಷ್ಟಾಗಲಿ ಆಕಿ ಮನೆ ಮಗಳಪ್ಪ ನಿಮ್ಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡ್ರಿ ನಾನೇನೋ ಹಾಕಿ ದಾರಿ ಗತಿಯಲ್ಲಿ ಅಂತಂದು ಏನೋ ತಿಳಿದದ್ದು ನಾ ಮಾಡೇನಿ. ನಿಮಗೆ ಅಷ್ಟು ಸಿಟ್ಟಿತ್ತಂದ್ರೆ ಬೇಕಾದ್ರೆ ಅಡೇಟ್ ಹೊಡೀರಿ ಹಿಂಗೆ ಕುತ್ಕೊಂಡು ವಟ ಅನ್ನಕ್ಕೆ ಹೋಗ್ಬೇಡ್ರಿ ತಲೆ ಕೆಟ್ಟ 12 ಹಾಕವು ಅದೇನೋ ಊಟ ಇಲ್ಲದ್ರೆ ಇರ್ಬೋದು ಅಂತ ಇಂಥ ಉಪದ್ರವ ಯಾರಿಗೆ ಬೇಕಾಗೈತಿ ನೀವ್ಯಾರು ಹೇಳ್ರಿ ಮಾವ್ರ ನಾ ಏನ್ರ ತಪ್ಪು ಮಾಡೇನೇನ್ರಿ? ಯವ್ವ ಸೊಸಿ ನೀ ಮಾಡಿದ್ರಾಗ ಏನೂ ತಪ್ಪಿಲ್ಲ ನೀ ಏನು ತಲೆ ಕೆಡ್ಸ್ಕೊಬೇಡ ಆಕೆ ಹಂಗ ತಗಾಕಿ ಹುಚ್ಚುಮುಳಿ ಅಂತಕ್ಕೆ ಏನೇನ್ರ ಮಾತಾಡ್ತಿರ್ತಾಳ ಆಕೆಗೆಲ್ಲ ನಾ ತಿಳಿಸಿ ಹೇಳ್ತೀನಿ ನೀವು ಹೋಗುವ ಏನಾರ ಕೆಲಸ ಐತೆ ಮಾಡ್ಕೊ ಹೋಗಿ ನೀನು. ನೀವು ಸೊಸಿ ಅಂತಾನೆ ಮಾತಾಡ್ಬಿಡ್ರಿ ಎಲ್ಲ ಸುದ್ದ ಆಗ್ಬಿಡ್ತದ ನೋಡು. ಯಾಕೆ ನಿಮಗೆ ಗೊತ್ತಿಲ್ಲ ಆಕೆ ಹುಟ್ಟಿಷ್ಟು ದೊಡ್ಡ ಮಗಳಾದ್ರೆ ಒಂದಿನ ಅಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗೇನೆ ನಾನು ಹೇಳ್ರಿ ನೋಡೋಣ ನೀವು. ಈಗ ನಾವು 4 ದಿನ ಮನೆಗಿಲ್ಲ ಅಂತಂದು ಬಡ ಹುಡುಗಿನ ಹೊಲಕ್ಕೆ ಕರ್ಕೊಂಡು ಹೋಗಿ ಕೈಯಾಗ ಗೊಬ್ಬರ ಮಠ ಕಲ್ಲಾರ್ಸ ಅಂಥದ್ದು ಏನಿತ್ತು ಹರ್ಕತ್ತೆ ಇವ್ನಿಗೆ ತಿಳಿಯಂಗಿಲ್ಲ ಹಲ್ಕಟ್ಬೇಡ್ಯಾಗ ನಮ್ಮ ತಂಗಿ ಕೈ ಎಷ್ಟು ಸೂಕ್ಷ್ಮ ಹೆಂಗ ಏನ ಅಂತಂದು ಏನೋ ಗಂಡ ಮನೆ ಕಷ್ಟ ಅಂತ ಬಂದಾಳ ಅಂತಕಿ ತವ್ರ ಮನೆಯಾಗ ಕಷ್ಟ ಕೊಟ್ರೆ ಎಲ್ಲಿ ಹೋಗ್ಬೇಕ ಹುಡುಗಿ? ಅತ್ತೀರ ನೀವು ಅನ್ಕೊಂಡಂಗ ಅದೇನು ಕಷ್ಟ ಅಲ್ಲ ಈಕಿಗೆ ಹೆಚ್ಚಾಗಿ ಮಾಡ್ದಂಗೆ ಅಷ್ಟ ಅದ. ಏನು ಒಂದಿಟ್ಟು ಕುಂಕುಮ ಬಿತ್ತು ಅಂದ್ರೆ ಒಂದಿಟ್ಟು ಹೂ ಬಿದ್ದು ಅಂದ್ರೆ ಅದೆಲ್ಲ ಕಷ್ಟ ಏನ್ರಿ? ಏನು ಕಲ್ಲಾರ ಹೊರ್ಸಕಚ್ಚಿಲ್ಲ ಮಣ್ಣಾರ ಹೊರ್ಸಕಚ್ಚಿಲ್ಲ ಬಂಗಾರದಂಗ ಇಟ್ಕೊಂಡಾರ ಅವ್ರ ಸೊಸಿನ ಎಲ್ಲಿ ನೆಲದ ಮೇಲೆ ಅಡ್ಡಾಡ್ರೆ ಕಾಲು ಸೈತಾನ ಅನ್ನಂಗೆ ಅವ್ರ ಅಷ್ಟು ಜೀವ ಮಾಡಿ ನೋಡ್ಕೊಂತಾಳ ಅಂತಕಿ ನೀವು ಹೋಗಿ ಹಿಂಗಂತೀರಲ್ರಿ ಇನ್ನೂ ಕಷ್ಟ ಕೂಡ ತೆಗೆದ್ರಿ ನೀವು ಏಟ್ ಮಾತಾಡ್ತಿದ್ರಿ ಅನ್ನತ್ತಾಗ. ಹೌದು ಬಿಡ್ಬೇವ ನಿಮ್ಮಂಥ ತಾಯಿಗಳು ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ತೀರ ಬಲ್ತ್ಕೊಂಡ್ಬಿಟ್ಟಾರ. ಒಂದು ತಟ್ಟಿಗೆ ಏನಾರ ಹೆಚ್ಚು ಕಮ್ಮಿ ಆಗಂಗಿಲ್ಲ ನೋಡು ಹಂಗೆ ಡೈವರ್ಸ್ ಎಲ್ಲದಕ್ಕೂ ಡೈವರ್ಸ್ ಅದು ವರ್ಷ ಒಕ್ಕಟ್ಟು ಬಿಡ್ತಾರೆ. ಹಾಳಿ ಮಾಡ್ಯಾರ ಏನೋ ಅರ್ಬಿ ಮಾಡ್ಯಾರ ಯಾರಿಗೂ ಗೊತ್ತವ್ರು. ಬುದ್ಧಿ ಬರ್ಲಿ ಅಂತಂದ ನಾವು ಮಾಡಿದ್ದು ನೀ ಸುಮ್ನಿರು ನಿನಗೇನು ಗೊತ್ತಾಗಂಗಲ್ಲ ಸುಮ್ಮನೆ ನನ್ನ ಹೆಂಡತಿ ಬೈಯಕ್ಕೆ ಹೋಗ್ಬೇಡ ಆಯ್ಕೆ ಉಪಾಯ ಮಾಡಿದ್ಲ ಅಂತ ಈಗ ನಮ್ಮ ತಂಗಿ ಹೋಗಿ ಗಂಡ ಮನೆ ಸೇರ್ಕೊಂಡ್ಲು ಇಲ್ಲ ಅನ್ನದ್ರೆ ಆಕಿ ಸಾಯೋ ತನಕ ತವ್ರ ಮನ್ಯಾಗ ಇರ್ತದ್ಲ ಆಮೇಲೆ ಆಕಿ ಬಿಟ್ಟಾಳ ಅಂತಂದ್ರೆ ಅವ ಏನು ಸುಮ್ಮನೆ ಇರ್ತದ್ನ ಮತ್ತೆ ಡೈವರ್ಸರ್ ಆತು ಏನಾರ ಒಟ್ಟು ಬಿಡುಗಡೆನಾರ ಆತು ಏನಾರ ಮಾಡ್ಕೊಂಡು ಇನ್ನೊಂದು ಕನ್ಯಾ ನೋಡಿ ಮದುವೆ ಹಾಕದ್ದ ಹೌದಲ್ಲ ಈಕಿ ಜೀವನ ಹಾಳಾಕತ್ತಿಲ್ಲ ಅವಂದೇನೋ ಹಂಗೆ ಸುದ್ದ ಆಗಿ ಹೋಗ್ಕೊತ್ ಬಿಡು ಯಾಕೆ ಗಂಡ್ಮಗ ಏಸ್ತಿನ ಅಂತ ಹಂಗ ಇಟ್ಕೊಂತಾರ ಈ ಕಿತ್ಲಾಗ ಮದುವೆ ಆಗ ಕೂಮು ಅನ್ನಂಗಿಲ್ಲ ಯಾಕೆ ಈಕಿಗೆ ಇದ ಕಷ್ಟ ಅಂದ್ರೆ ಬೇರೆಯವ್ರ ಮನೆಗೆ ಹೋದಾಗ ಏನು ಕಷ್ಟ ಆರ್ದಂಗೆ ಇರ್ತತೆ ಅದಕ್ಕಾಗಿನ ಆಕಿಗೆ ಒಂಚೂರು ತೋರ್ ಮನ್ಯಾಗನ ಹೆಂಗೈತಿ ಕಷ್ಟ ಅನ್ನೋದು ಗೊತ್ತಾಗ್ಲಿ ಅಂದು ಅಷ್ಟು ಮಾಡಿಸಿದೆ ನಾನು. ಏನಾಗೋದಿಲ್ಲ ಸುಮ್ಮನಿರು ಏನು ಅಂತ ಏನು ಸೌಕ್ಳು ಬರಲಿಲ್ಲ ನಿನ್ನ ಮಗಳು ಕೈಕಾಲ. ಅದು ಅಲ್ದ ನೀ ಇಲ್ಲೇ ಇದ್ದೆ ಅಂದ್ರೆ ನಿನ್ನ ಮಗಳು ಇಷ್ಟೆಲ್ಲ ಕಷ್ಟ ಕೊಡ್ಬೇಕಂತಲ್ಲ ಆಕೆಗೆ ತಿಳುವಳಿಕೆ ಮಾಡಕ್ಕೆ ಮನವರಿಕೆ ಮಾಡ್ಸಕ್ಕೆ ಎಲ್ಲಕ್ಕತ್ ಹೇಳು ಅಯ್ಯೋ ಇವ ಬಾರ ನನ್ನ ಮಗಳ ಅಂದು ಅಂತಿಲೆ ಹಾಲು ಕುಡ್ಸಕ್ಕೆ ಕೂಸಿ ಕರ್ದಂಗೆ ಕರೆದು ಕುಂದ್ರಿಸ್ಕೊಂಡು ಮಾತು ಹಚ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಅದಕ್ಕೆ ಬೇಕಂತ ಉಪಾಯ ಮಾಡಿ ನಿನ್ನ ಊರಿಗೆ ಕರ್ಕೊಂಡು ಹೋಗಿದ್ದು ನಾನು. ಓ ಎಲ್ಲರೂ ಕೂಡ ಮಾಡಿರಿ ಏನಂಗಾರ ಇದನ್ನ ಅಲ್ರಿ ನನಗಾರ ಒಂದು ಮಾತು ಅನ್ಬಾರ್ದೇನ ಹಿಂಗೆ ಮಾಡಕತ್ತೇವೆ ಅಂತಂದು ನಾನು ನಿಮ್ಮ ಜೊತೆಗೆ ಸೇರ್ಕೊಂತಿದ್ದೆ. ಅತ್ತೇರ ಅನ್ನ ಕಷ್ಟ ರೀ ಅದು ಯಾವ ತಾಯಿನ ಮಗಳಿಗೆ ಇಷ್ಟು ಕಷ್ಟ ಆಕತ್ತೆ ಅಂದ್ರೆ ಕಣ್ಣಲ್ಲಿ ನೋಡ್ಕೊಂತ ಇನ್ನೂ ಸ್ವಲ್ಪ ಕೆಲಸ ಮಾಡವ ಅಂತಂದು ಯಾವ ತಾಯಿನ ಸುಮ್ ಕುಂದ್ರಲ್ಲ ಹಂಗಾಗಿ ನೀವು ಬೇಡ ಇಲ್ಲಿರೋದು ಕಣ್ಣಿದ್ರಿಗೆ ಆಮೇಲೆ ನೀವು ಅದಿರಿ ಅಂದ್ರೆ ಆಕೆಗೆ ಇನ್ನೊಟ್ಟು ಬೆಂಬಲ ಜಾಸ್ತಿ ನಮ್ಮ ಓದಾಳ ಬಿಡು ಏನಾರ ಅಂದ್ರೆ ಹೇಳಾಕ ಅಂತಂದು ಹಂಗಾಗಿ ನೀವು ಊರಿಗೆ ಹೋಗ್ಲಿ ಅಂದು ಮಾವರನ್ನ ನಿಮ್ಮನ್ನ ಜೊತೆ ಮಾಡಿ ಕಳಿಸಿದ್ವಿ. ಆತ್ ಬಿಡವ ಏನೋ ಒಂದು ಮಾಡಿ ಒಟ್ಟು ಗಂಡ ಮನೆಗೆ ಕಳಿಸಿದ್ರಲ್ಲ ಹೋಗ್ಲತ್ಲಾಗ ಇರುವಲ್ಲಕ್ಕ ಅವ್ರವ್ರು ಏನು ಕಡಿಮೆ ಮಾಡ್ಯಾರ ಮತ್ತು ನಾನು ಮಗಳ ನಮ್ಮ ಮಮಕಾರಕ್ಕೆ ಒಟ್ಟು ಜಾಸ್ತಿನ ಮಾತಾಡ್ಬಿಟ್ಟೆ ಇರ್ಲಿ ಬಿಡು ಮತ್ತು ಹೋಗಿ ಹಬ್ಬಕ್ಕರ ಕರ್ಕೊಂಬರ್ರಿ ಮಗಳ ಹಳೆ 4 ದಿನ ಬಂದು ಹಬ್ಬ ಮಾಡ್ಕೊಂಡು ಹೋಗೋಲ್ರಕ್ಕ. ಹತ್ತಿರ ಇವತ್ತೊಂದು ದಿವಸ ಹಾಸಿಗೆ ಅದಾವ್ರಿ ಹಿಂಡಿ ಹಾಕವು ನಾನೇನೋ ದಿವಸದ ಬಿಡ ಅಂದು ಅಲಕ್ಷ್ಯ ಮಾಡ್ಕೊಂಡು ಕುತ್ಕೊಂಡೆ ಅದಕ್ಕೆ ಇವತ್ತು ಹಾಸಿಗೆ ಹಿಂಡಿ ಹಾಕ್ತಾರ ನಾಳೆ ಹೋಗಿ ಕರ್ಕೊಂಬರ್ತಾರೆ ತಗೊಳ್ರಿ. ನಾಳೆನಾ ಅಲ್ಲ ನಾಳೆ ಬೆಳಗ್ಗೆ ಕರೆದ್ರೆ ಶುಕ್ರವಾರ ಮನೆ ಸೊಸಿನ ಅವ್ರು ಹೆಂಗೆ ಕಳಿಸ್ತಾರೆ ಹೇಳು ಅದು ಅಲ್ದ ಮತ್ತು ಶನಿವಾರ ಬರ್ತಾ ಬಿಡು ಅಂದ್ರೆ ಶನಿವಾರ ಅಮಾಸಿ ಇನ್ನೇನು ಪಡ್ಡದ ದಿನಾನ ಕರ್ಕೊಂಬರ್ತೀರೇನು
ಅದೇಂಗೆ 4 ದಿನ ಬಂದಿದ್ದಂಗಾತು. ಅದಕ್ಕೆ ಅದೆಲ್ಲ ಏನು ಬೇಡ, ಅವ ಹೋಗಿ ಕರ್ಕೊಂಬರ್ತಾನ. ಹಾಸಿಗೆ ಪಾಸಿಗೆ ಅಂತೆಲ್ಲ ನಿಮ್ಮ ತುಳು ಕೊಡ್ತಾರೆ ನಡಿ. ಹಿಂಡಿ ಒಣೆ ಹಾಕುವಂತಿ. ನಾನು ಒಟ್ಟು ಏನರ ಇಲ್ಲೇ ಅಡುಗೆ ಮನ್ಯಾಗ ಕೈ ಆಡ್ತಾನಂತ, ಉಪ್ಪಿಟ್ಟ ಪಪ್ಪಿಟ್ಟ ಏನಾರ ತಿರುವಿ ಬಿಡ್ತಾನಂತ. ಅಡುಗೆದೇನು ಹಚ್ಕೊಳಕ್ಕೆ ಹೋಗ್ಬೇಡ ಇವತ್ತು. ಏನೇ ನಾನು ಹಾಸಿಗೆ ಹೋಗಿಬೇಕಾ? ಆಗೋದಿಲ್ಲ ಮರ ನನ್ನ ಕಡೆಯಿಂದ. ಮೊದ್ಲು ಅವು ಕೌದಿ ಹೆಣ ಬಾರಾಗಿರ್ತಾವು, ನೀರಾಗ ಹಾಕೋದ್ರಾಗ ನಾ ಎತ್ತಕ್ಕಾಗಲ್ಲ, ಅವು ನಾ ಪರಿ ಒಜ್ಜೆ ಇರ್ತಾವು. ಕೌದಿ ಹೊಲಸ್ಬೇಡ ಅಂತ ಅಷ್ಟು ಸಲ ಹೇಳ್ತೀನಿ. ಸುಮ್ಮನೆ ಹಳೆ ಸೀರೆ ಕೊಡೋದು, ಕೌದಿ ಹೊಲಸೋದು. ಅವು ನೀನು ಹಾಸ್ಕೊಳಂಗಿಲ್ಲ ಬಿಡಂಗಿಲ್ಲ. ಸುಮ್ಮನೆ ಹಬ್ಬಕ್ಕೆ ಒಮ್ಮೆ ತೆಗೆಯೋದು ಒಗೆಯೋದು ಮತ್ತು ಮಡ್ಚಿಟ್ಬಿಡೋದು. ಬರೀ ಆತು ನೋಡು. ನೀವ್ ಅನ್ನೋದು ನೋಡ್ತೀಯ, ಮನೆಗೆ ಯಾರು ಹೋದಾಗ ಬಂದಾಗ ಬೇಕಾಗಿರ್ತಾವ. ಒಂದು ಚಾಪಿ ಮೇಲೆ ಅದೊಂದು ಕೌದಿ ಹಾಕಿದೆ ಅಂದ್ರೆ ಮೇಲೆ ಒಂದು ಚದರ ಕೊಟ್ಬಿಟ್ರೆ ಆಗಿ ಹೋಗತಿ. ಇಲ್ಲ ಅಂದ್ರೆ ನಾವು ಹೊಚ್ಕೊಳ್ಳೋವು ಅವ್ರಿಗೆ ಕೊಟ್ಕೊಂತ ಕುಂದಿರ್ಬೇಕು. ಇಲ್ಲ ಜಮ್ಮಸಿ ಮತ್ತೆ ಚದರ ಪದಾರ ತಂದು ಇಟ್ಕೋಬೇಕು. ಅದ್ರ ಬದಲು ಒಂದೊಂದು ಕೌದಿ ಇದ್ವು ಅಂದ್ರೆ ಹಾಸ್ಕೊಳಕ್ಕೂ ಮೆತ್ತಗೆ, ಮತ್ತು ಮನೆ ಜನ ಬಂದಾಗ ಯಾವುದಕ್ಕೂ ತೊಂದರೆನೂ ಆಗಂಗಿಲ್ಲಪ್ಪ. ಏನದ ಒಂದು 4 ದಿವಸ ಎಲ್ಲವನ್ನೂ ಹಾಸ್ಕೊಳಕ್ಕಾಗತ್ತೇನ? ಅದಕ್ಕೆ ಮಡಿಸಿ ತೆಗೆದಿಟ್ಟಿರ್ತಾನೆ. ಏನು ಅನ್ನೋತಕ್ಕ ಏನೋ ಬಾರಿ ಜೋರು ನಡೆಸಿರಿ ಮಾತುಕತಿನ. ಶಾರಕ್ರ ಬರ್ರಿ ಕುತ್ಕೊ ಬರ್ರಿ. ಅಂದಂಗೆ ನಿಮಗೂ ಭಾಳ ತೊಂದರೆ ಕೊಟ್ಬಿಟ್ಟೆ ನಾನು, ಕ್ಷಮಿಸ್ಬಿಡ್ರಿ. ಇರ್ಲಿ ಬಿಡಯ್ಯವ, ಅದ್ರಾಗ ಏನು ಕ್ಷಮೆ ಕೇಳೋದೈತಿ. ಯಾಕ ನನ್ನ ಮಗಳಾಗಿದ್ಲ ಅಂದ್ರೆ ನಾನು ಗಂಡ ಮನೆ ಜೀವನ ಮಾಡಲಿ ಮಗಳು ಅಂತ ಅನ್ಕೊಂತದ್ದಲ್ಲೇನು? ಹಂಗೆ ಆಕೆನ ಪಾಪ ನನ್ನ ಮಗಳಿದ್ದಂಗನ. ಏನಾಗ್ಬಿಡು, ಏನೋ ಒಂದು 2 ಮಾತು ಬುದ್ಧಿ ಮಾತು ಹೇಳ ನಾನಾರ. ಅದ್ರಾಗ ಏನೈತಿ, ನೀ ಕ್ಷಮೆ ಕೇಳೋ ಅಂಥದ್ದು ಏನು ತಪ್ಪು ಮಾಡಿಲ್ಲ. ಏನಾಗೋದಲ್ಲ, ಸುಮ್ಮನಿರು. ಓಹೋ, ಅದು ನಿಮ್ಮ ದೊಡ್ಡ ಗುಣ ರೀ. ನಂದು ಒಂದೇ ಒಂದು ಮಾತಿಗೆ ಬಂದು ಆಕೆ ಜೊತೆಗೆ ಅಷ್ಟು ಮಾತಾಡೋದಕ್ಕೆ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡ್ರಿ. ಅಂದಂಗೆ ಕುದಿಯೋ ಬರ್ರಿ, ಚಾ ಮಾಡ್ಕೊಂಬರ್ತೀನಿ. ಚಾಪ ಏನು ಬೇಡವಾ, ಎಲ್ಲ ಮುಗಿಸ್ಕೊಂಡ ಬಂದೇನಿ. ಪ್ಯಾಟಿಗೆ ಹೊಂಟಿದ್ದೆ ಸಂತೆ ತರಕ, ಅದಕ್ಕೆ ಮತ್ತೆ ಲಲಿತಕ್ಕನ ಬರ್ತಾಳಣ ಅಂತ ಕೇಳಕ್ಕಂತ ಬಂದೆ. ಓ, ಈಗ ನೆನಪಾತಲ್ಲವ ಮನೆಯಲ್ಲಿ ಲಲಿತಕ್ಕೆ ಹೋಗ್ಬೇಕದಾಳ ಹಿರೇಕೆ ಅನ್ನೋದು. ಎಲ್ಲಿ ನನ್ನ ಸೊಸಿನ ಎಲ್ಲ ಮಾತಾಡಿ ಕಳಿಸ್ತಾಳಣ ಹೊಳ್ಳಿ ಅಂತ ಮಾಡಿದ್ದೆ. ಯಾಕೆ ಈಗ ನೆನಪಿಸ್ಕೊಂಡೆ ಅಲ್ವಾ? ಬಾರ ಕುತ್ಕೋ ಬಾ. ಮತ್ತೇನು ಕುತ್ಕೊಂಡೈತಿ? ಸಂತೆಗೆ ಹೊಂಟಾನಿ, ಬರ್ತದ್ರಿ ಬಾರ ಲಲಿತಕ್ಕ, ಇಬ್ಬರ ಜೊತೆಗೆ ಹೋಗಿ ಸಂತೆ ಮಾಡ್ಕೊಂಬರೋಣಂತ. ಬರ್ಬೇಕಂತ ಇತ್ತ ಶರಕ್ಕ, ಆದ್ರೆ ಏನು ಮಾಡ್ತೀವಿ, ಊರ ಮೇಲೆ ಜಗ್ಗು ಅಡ್ಡಾಡಿದ್ವಲ್ಲ, ಕಾಲು ಭಾಳ ನೋವಾಗ್ಯವು. ಸುಮ್ಮನೆ ಸಂತೆ ಮಾಡಿದ್ರೆ ಹೊತ್ಕೊಂಬರೋದಾಗಂಗಿಲ್ಲವ. ಅದಕ್ಕೆ ನನ್ನ ಮಗನ ಕೈಗೆ ಕಳಿಸ್ಬಿಡ್ತಾನೆ, ಚೀಟಿ ಕೊಟ್ಟು ಅವನ ತಗೊಂಬರ್ತಾನೆ. ಮತ್ತೇನು ಬೇಸರ ಮಾಡ್ಕೋಬೇಡ ನೋಡಿ, ನಾ ಕರೆದ್ರೆ ಬರಲಿಲ್ಲ ಲಲಿತಕ್ಕ ಅಂತೇಳಿ. ಇದೊಂದ್ಸಲ ತಗೊಂಬ, ಮತ್ತು ಇನ್ನೊಂದು ಮುಂದಿನ ತಿಂಗಳು ಹೋಗಿಯಲ್ಲ ಅವಾಗ ಬರ್ತಾನೆ ಅಂತ ನಿನ್ನ ಜೊತೆಗೇನ. ಸರಿ ತಗೊಳ್ತಕ್ಕ, ಹಂಗೆ ಮಾಡ್ಯಾರ ಬೇಡ ಅಂತಾರೆ. ಏನೋ ಅಂದ್ರೆ ಮನೆಗೆ ಒಬ್ಬರೇ ಇರೋಕೆ ಭಾಳ ಬೇಸರ ನೋಡ್ರಿ. ಈ ಟಿವಿನಾರ ಎಷ್ಟಂತ ನೋಡೋಕತ್ತಿ, ನೋಡಿ ಒಂದು ತಾಸು ಅಂದ್ರೆ ಮುಗಿದೋತು. ಅಷ್ಟಾಗಿ ತೆಲ್ನೋವು ಚಲವ. ಮತ್ತೆ ಹೋಗಿ ಒಂದು ಲೋಟ ಚಹಾ ಕುಡಿಯೋಕೆ ಬೇಕು. ಇದು ಯಾರಿಗೂ ಬೇಡದೆ ತೆಲ್ನೋವಿಂದು. ಈ ಹುಡ್ರು ನೋಡಿದ್ರೆ ಒಂದು ಮುಂಜಾನೆ ಹೋಗ್ಯಾವು, ಒಟ್ಟು ಅಂಗಡಿಯಾಗ ಏನೇನಾರ ತಗೊಂಡು ಪಿಕ್ಚರ್ ನೋಡ್ಕೊಂಡು ಬರ್ತಾನೆ ಅಂತಂದು ಇಷ್ಟೋ ತನಕ ಆತು. ಇನ್ನು ಯಾವ ಸುದ್ದಿನೂ ಇಲ್ಲ. ಹೊತ್ತ ಮುಣಗಕ್ಕೆ ಬಂತು. ಏನು ಬರ್ತಾವೋ ಏನು, ಮತ್ತೆ ಅಲ್ಲೇ ಅವ್ರ ತವ್ರ ಮನೆಗೆ ಕೂತ್ಕೊಂತಾನೆ ಅಂತಾಳು. ಏನು ತಿಳಿದಂಗೆ ಆತು ನಮ್ಮ ಸೊಸೆ. ಗಾಡಿ ಶಬ್ದ ಆತು, ಬಂದ್ರೆ ಕಾಣ್ತೈತಿ ಮಗ ಸೊಸೆ. ಏನಪ್ಪ ನೀವಿಬ್ರು ಒಂದು ಮುಂಜಾನೆ ಹೋಗಿರಿ, ಒಂದು ಫೋನ್ ಮಾಡಿ ಹೇಳಬಾರ್ದೇನ? ನಮ್ಮ ದೊಡ್ಡ ಬರೋ ತಡ ಆಕತ್ತೇವ ಅಂತಂದು ನನಗೆ ಜೀವ ನಿಲ್ವಲ್ದಾಗಿತ್ತು ಗೊತ್ತನ. ಅದು ಫೋನ್ ಹಚ್ಚನ ನೀವ ಲಕ್ಷಣ ಹಾರ್ಬಿಡ್ತು. ಈಗ ಬಟ್ಟೆ ತಗೊಳಕತ್ತಿಲ್ಲ, ಆಮೇಲೆ ಬಟ್ಟೆ ತಗೊಂಡು ಒಂದು ಪಿಕ್ಚರ್ಗೆ ಹೋದ್ವಿ. ಆಮೇಲೆ ಹೋಟ್ಲಾಗ ತಿಂಡಿ ತಿನ್ನಕಂತ ಹೋಗಿ ಕುತ್ಕೊಂಡ್ವಿ. ಯಾಕೆ ನನಗೆ ಊಟ ಸೇರ್ವಲ್ರಿ ಅಂತಂದು ಅನ್ನಕತ್ತಿಲ್ಲ. ಆಮೇಲೆ ವಾಂತಿನೂ ಮಾಡಿಲ್ಲ ನಾನು ಒಂದು ಸಲ 2 ಸಲ. ಅದಕ್ಕೆ ಬಡ ದವಾಖಾನೆಗೆ ಕರ್ಕೊಂಡು ಹೋಗ್ಬಿಟ್ಟೆ. ಮತ್ತೆ ಅಲ್ಲಿ ಪಾಳೆ ಬರ್ಬೇಕಲ್ಲ, ಪಾಳೆ ಹಚ್ಚಿ ತೋರಿಸ್ಕೊಂಡು ಬರತ್ತನ ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಯಾಕಲ್ಲ, ಏನಾಗೈತಂತೆ? ಆರಾಮದಾಳಿಲ್ಲ? ಅದು ಊಟ ಪಾಠ ಸರಿ ಮಾಡ್ದಂಗೆ ಕಂಡಲ್ಲ, ಅಸಿಡಿಟಿ ಏನಾರ ಆಗಿರ್ಬೇಕು ನೋಡೋಕಿಗೆ. ಆಶಾ, ನೀವು ಒಳಗೆ ಹೋಗು, ನಾನು ಅವನ ಜೊತೆ ಮಾತಾಡ್ತೇನೆ, ರೆಸ್ಟ್ ಮಾಡಿ ನೀನು. ಸರಿ ತಗೊಳ್ರಿ. ಯಾಕಪ್ಪ ಏನಾಗೈತಂತೆ? ಏನಂದ್ರೆ ಡಾಕ್ಟ್ರ್? ಇವ ನೀನು ಅಜ್ಜಿ ಆಗಕತ್ತಿ ಅಂತವ ಡಾಕ್ಟ್ರ್ ಹೇಳಿದ್ರು. ಅಯ್ಯ, ಅದನ್ನ ಕೇಳಾಕ ದವಾಖಾನೆ ತಕ ಹೋಗಿದ್ರೇನ? ಹೌದು, ವಯಸ್ಸಾದ್ಮೇಲೆ ಮತ್ತೆ ಅಜ್ಜಿನ ಆಗದ ಏನು ಮತ್ತೆ ಹರಿದು ಹುಡುಗಾಕರನ್ ಯಾರ? ಹಂಗಲ್ಲವ ಅದು ನಾನು ಅಪ್ಪಗಾಕತ್ತೇನಂತ, ಅದಕ್ಕೆ ನೀ ಅಜ್ಜಿಕ್ಕೆ ಅಂತಂದು ಹೇಳಿದ್ದು. ಹೌದಾ? ಖರೇನ? ಮತ್ತೆ ಮೊದ್ಲ ಕರೆಕ್ಟಾಗಿ ಹೇಳ್ಬೇಕಾ ಬೇಡ ನೀನು? ಅಲ್ಲಿ ಕಟ್ಬೇಡ ತಂದೊಯ್ದು. ಇಪ್ಪ ದೇವ್ರೆ, ಅಂತೂ ಒಳ್ಳೇದ ಮಾಡಿದಲ್ಲಪ್ಪ. ನನ್ನ ಸೊಸೆ ನನಗೆ ಮನೆ ಬರುವಲ್ಲ ಅನ್ಕೊಳಕತ್ತಿದ್ದೆ. ಅಂತ ಸೊಸೆನೂ ಮನೆಗೆ ಬಂದ್ಲ, ಇನ್ನೊಂದು ದಿನಕ್ಕೆ ಮೊಮ್ಮಕ್ಕಳು ಮನೆಗೆ ಬರ್ತಾವ. ಅಂತೂ ಇಂತು ನಮ್ಮ ಮನೆ ಖುಷಿ ನೋಡಿ. ಇನ್ಮ್ಯಾಗ ಎಷ್ಟಕ್ಕೆ ದೇವ್ರ ಧನ್ಯವಾದ ಹೇಳಿದ್ರನ ಕಮ್ಮಿನ ದೇವ್ರಿಗೆ. ಮೊದ್ಲು ಹೋಗಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಬರ್ತಾನೆ. ಮತ್ತೇನಂದ್ರಪ್ಪ, ಕೂಸು ಪಾಸ್ ಎಲ್ಲ ಆರಾಮೈತೆ ಅಂತ ಹೇಳಿದ್ರದಲ್ಲ? ಹೂನವ, ಎಲ್ಲ ಆರಾಮದಾರ, ಏನು ತೊಂದ್ರೆ ಇಲ್ಲ. ಒಂದು ಸ್ವಲ್ಪ ಒಜ್ಜಿವು ಎತ್ತಿಸೋದಾತು, ಕೊಡ್ಪಾನ ಹೊತ್ತು ನೀರು ತರೋದಾತು, ಇಂಥದ್ದು ಸ್ವಲ್ಪ ದಿನ ಕಡಿಮೆ ಮಾಡಿಸ್ರಿ ಕೆಲಸನ ಅಂತಂದು ಹೇಳಿದ್ರು ನೋಡಷ್ಟೆ. ಹೌದೇನ? ಅದನ್ನು ನಾವಾದ್ರೂ ಮಾಡ್ಸಂಗಿಲ್ಲ ಬಿಡಪ್ಪ ಮನ್ಯಾಗ. ಅಷ್ಟಕ್ಕೆ ನಮ್ಮ ಮನ್ಯಾಗಾರ ಏನು ಕೊಡಪಾನ ಹೊತ್ತು ನೀರು ತರಬೇಕಾಗೈತಿ. ಎಲ್ಲ ಮಿಷನ್ ಹಚ್ಚಿ ನೀರು ಹಿಡಿತೇವೆ.
ಇನ್ನು ವಜ್ಜಿ ಸಾಮಾನ ಏನು ಕಿರಾಣಿ ಪಿರಾಣಿ ಎಲ್ಲ ನೀವೇ ತಂದು ಹಾಕ್ಯಂತಿದ್ದಿ. ಏನು ಇಟ್ಟು ಅಡುಗೆ ಮಾಡೋದು ರೆಸ್ಟ್ ಮಾಡೋದು ಇಟ ಎಲ್ಲ ಏನು ತೊಂದರೆ ಆಗೋದಿಲ್ಲ, ಸುಮ್ಮನಿರು. ಅಷ್ಟೇ ಬಿಡವ, ಮತ್ತೇನೈತಿ. ಸರಿ ತಗೊಳವ, ನೀ ದೀಪ ಹಚ್ಚ, ನಾನು ಮಾವರ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ತೇನೆ. ಸರಿ ತಗೊಳಪ್ಪ, ಹಂಗೆ ಮಾಡು. ಆಶಾ ಆಶಾ, ಓ ಮಾವರ್ ಬರ್ರಿ, ಮಾವರ ಕುತ್ಕೊ ಬರ್ರಿ. ನಾನು ನಿಮ್ಮ ಮನೆಗೆ ಫೋನ್ ಹಚ್ಚಾಕತ್ತಿದ್ ನೋಡ್ರಿ ಈಗ ಸದ್ಯ. ಯಾಕ್ರಿ ಮತ್ತೆ ನಮ್ಮ ತಂಗಿ ಏನ್ರಿ ಕಿರಿಕಿರಿ ಮಾಡ್ಕೊಂಡ್ಲೇನ್ರಿ ನಿಮ್ಮ ಜೊತೆಗೆ? ಇಲ್ರಿ ಆ ಥರ ಏನಿಲ್ಲ, ಹಂಗ ಒಂದು ವಿಚಾರ ಹೇಳ್ಬೇಕತ್ತ, ಅದಕ್ಕೆ ಫೋನ್ ಹಚ್ಚಾಕತ್ತಿದ್ದೆ. ಹೌದೇನ್ರಿ ಹೇಳ್ಯಾರ, ಇರ್ಲಿ ಬಿಡ್ರಿ. ಆಮೇಲೆ ಈಗ ಹೆಂಗ ಇದ್ರ ಬದನ್ನ ಮಾತಾಡಿದ್ರಾಕತ್ತೆ, ಹೆಂಗೋ ಬಂದೇನಲ್ಲ, ಅಷ್ಟಕ್ಕೂ ಅವ್ವ ಬೈದಾಡಕತ್ತಿದ್ರಿ. ಮಕ್ಕದ ಮುಂದೆ ಹಬ್ಬ ಇಟ್ಕೊಂಡು ತವ್ರ ಮನೆಯಿಂದ ಗಂಡ ಮನೆ ಕಳಿಸಿರಲ್ಲ, ನೀವೆಂತ ಶಾಣ್ಯಾರದಿರಿ, ಹೋಗಿ ಕರ್ಕೊಂಬ ಅಂತಂದು ಅಂದಲ್ರೆ. ಅದಕ್ಕೆ ಬಂದಿರಿ. ನಮ್ಮ ತಂಗಿ ಕಳಿಸ್ಕೊಟ್ರ ಇನ್ನು ಕರ್ಕೊಂಡು ಹೋಗ್ಬಿಡ್ತಿದ್ನಿ ಇವತ್ತನ. ನೀವು ಬರ್ರಿ ಹಬ್ಬಕ್ಕೆ. ಏನಪ್ಪ ಗಂಡ ಮನೆ ಕಳ್ಸೋದ ತಡ ಇಲ್ಲ, ಆಲ ಕರೆಯಕ್ಕೆ ಬಂದ್ಬಿಟ್ಟಿಯಲ್ಲ. ಯಾಕೆ ನಿಮ್ಮ ತಂಗಿ ಏನು ಗಂಡ ಮನೆ ಭಾಳ ಬೇಕನ್ನೋದೈತೆ, ಏನು ಬಂದು ನಿಮ್ಮ ತವ್ರ ಮನೆಯಾಗನ ಇರ್ಬೇಕನ್ನೋದೈತೆ ನಿಮಗೆ? ಏನಿಲ್ಲ ನೋಡು, ಕಳ್ಸೋಕ್ಕಾಗಂಗಿಲ್ಲ ನಮಗೆ. ಹಂಗೆ ಅನ್ಬೇಡ್ರಿ ಅಮ್ಮಾರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ನನ್ನ ತಪ್ಪಾಗೈತೆ ಅಂದ್ರೆ ನನ್ನ ಕಡೆಯಿಂದ. ಆದ್ರೆ ನಮ್ಮ ತಂಗಿ ಮಾತ್ರ ಕಳ್ಸಲ್ಲ ಅನ್ಬೇಡ್ರಿ. ನಾನು ಹಬ್ಬಕ್ಕೆ ಕರ್ಕೊಂಡು ಹೋಗಿ ಮತ್ತೆ ನಿಮ್ಮ ಮನೆಗೆ ಕರ್ಕೊಂಬಂದ್ಬಿಡ್ತೇನಂತೆ. ಅದು ನಾಳೆ ಬರ್ತಿದ್ದೀರಿ ನಾನು. ನಾಳೆ ಶುಕ್ರವಾರ ಐತಿ, ಮತ್ತು ಶನಿವಾರ ಅಮಾಸಿ, ಒಮ್ಗೆ ಭಾನುವಾರಕ್ಕೆ ಅಂದ್ರೆ ಎದೆ ಮೇಲೆ ಆಗ್ಬಿಡ್ತೈತಿ. ಈಗ ಬಂದು ಇದ್ದಂಗೆ ಆಗಂಗಿಲ್ಲ ಅಂದು ಅವು ಬೈದಾಡಿದ್ದಕ್ಕೆ ತಡ ಆದರೂ ಈಗ ಬಂದಾನೆ. ಕಳಿಸ್ಕೊಟ್ಬಿಡ್ರಿ, ಏನು ಒಂದು ಅರ್ಧ ತಾಸಿನ ದಾರಿ ಹೋಗ್ಬಿಡ್ತೇನೆ ನಾನು ನನ್ನ ಊರಿಗೆ. ಅಯ್ಯ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಏನಪ್ಪ ನಿನಗೆ? ಕಳ್ಸೋಕ್ಕಾಗಂಗಿಲ್ಲ ಅಂತಂದು ಹೇಳಿಲ್ಲ ನಾನು. ಏನ್ರಿ ಮಾವರ ಇದು ಅತ್ತೆಯವ್ರು ಹಿಂಗೆ ಅನ್ನಕತ್ತಾರ? ನೀವರ ಹೇಳ್ರಿ ಅವ್ರಿಗೆ ಒಂದು ಮಾತು. ಮಾವರ ಸ್ವಲ್ಪ ತಡೀರಿ, ಏನು ಹೆದರ ಅಂತದಿಲ್ಲ. ಅದು ನಿಮಗೆ ಹಳೆಯ ಬರ್ತಾನ್ರಿ, ಅದಕ್ಕೆ ಊರ್ ಕಳ್ಸಕ್ಕಾಗಂಗಿಲ್ಲ ಸೊಸಿನ ಅಂತ ಅನ್ನಕ್ತಾರ. ಏನ್ರಿ ಹೇಳ್ಯಾರ, ಏನು ಹೇಳಾಕ್ತೀರಿ? ನನಗೆ ಅಷ್ಟು ಅರ್ಥ ಆಗ್ಲಿಲ್ರಿ. ಏನಮ್ಮಪ್ಪ ಇಷ್ಟು ಅರ್ಥ ಆಗಲಿಲ್ಲ ನಿನಗೆ? ಏನಿಲ್ಲಪ್ಪ, ನಿನಗೆ ಸೊಸಿನರ ಹಳೆಯನಾರ ಹುಟ್ಟಾಕತ್ತಾರ ಅಂತ ಹೇಳಿದ್ವಿ ಅಷ್ಟ. ಹೌದ್ರಿ, ಖರೆ ರೀ ನಿಮ್ಮ ಮಾತು ಕೇಳಂತೂ ಭಾಳ ಭಾಳ ಖುಷಿ ಆಯ್ತು ರೀ. ಹಾಲು ಕುಡ್ದಷ್ಟು ಖುಷಿ ಆಯ್ತು ನೋಡ್ರಿ. ಹಿಂಗೆ ಇರ್ಲಿಪ್ಪ ನಿಮ್ಮ ಸಂಸಾರ, ಚಂದಾಗಿ ನಡ್ಕೊಂಡು ಹೋಗ್ಲಿ ಹಿಂಗೆ.